ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. 11 ಜನರ ಬಲಿ ಪಡೆದ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಮತ್ತೆ ಮರುಜೀವ ಸಿಕ್ಕಿದೆ. ಅಂತೂ ಇಂತೂ RCB ಮತ್ತು SRH ನಡುವಿನ 2026ರ IPL ಉದ್ಘಾಟನಾ ಪಂದ್ಯ ನಡೆಯಲಿದೆ. ಆದರೆ ಸ್ಟೇಡಿಯಂನಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ಳಲಾಗಿದ್ದು ಮೆಡಿಕಲ್ ಎಮರ್ಜೆನ್ಸಿಗೆ ಒತ್ತು ಕೊಡಲಾಗಿದೆ. ಹಾಗಾದರೆ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನೆಲ್ಲ ಬದಲಾವಣೆ ಮಾಡಿಕೊಳ್ಳಲಾಗಿದೆ ಬನ್ನಿ ನೋಡೋಣ. IPL ಹಂಗಾಮಕ್ಕೆ ದಿನಗಣನೆ ಶುರುವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ರಣರೋಚಕ ಕ್ರಿಕೆಟ್ ಪಂದ್ಯಗಳು ನಡೆಯಲಿದೆ. ಈ ಮಧ್ಯೆ 11 ಜನರ ಬಲಿ ಪಡೆದ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ IPL ಪಂದ್ಯಗಳು ನಡೆಯುತ್ತೋ ಇಲ್ಲವೋ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿತ್ತು. ಆದರೆ ಎಲ್ಲದಕ್ಕೂ ಫುಲ್ ಸ್ಟಾಪ್ ಬಿದ್ದಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಸನ್ರೈಸರ್ಸ್ ಹೈದರಾಬಾದ್ ತಂಡಗಳು ಇದೇ 28ಕ್ಕೆ ಉದ್ಘಾಟನಾ ಪಂದ್ಯವನ್ನ ಆಡಲಿವೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB SRH ನಡುವೆ ಉದ್ಘಾಟನಾ ಪಂದ್ಯ. ಮೆಡಿಕಲ್ ಎಮರ್ಜೆನ್ಸಿಗೆ ಹೆಚ್ಚಿನ ಒತ್ತು ನೀಡಲಿದೆ RCB ಮ್ಯಾನೇಜ್ಮೆಂಟ್. ಹೌದು, RCB ಟ್ರೋಫಿ ಗೆದ್ದ ಸಂಭ್ರಮಾಚರಣೆ ವೇಳೆ ಕಾಲ್ತುಳಿತ ಸಂಭವಿಸಿ 11 ಜನ ಮೃತಪಟ್ಟ ಬಳಿಕ RCB ಮ್ಯಾನೇಜ್ಮೆಂಟ್ ಕ್ರಿಕೆಟ್ ಅಭಿಮಾನಿಗಳ ಸುರಕ್ಷತೆಗಾಗಿ ಸಾಕಷ್ಟು ಬದಲಾವಣೆಯನ್ನೇನೋ ಮಾಡಿಕೊಂಡಿದ್ದು ಇನ್ನೇನು ಕೆಲವೇ ದಿನಗಳಲ್ಲಿ ಟಿಕೆಟ್ ಮಾರಾಟದ ದಿನಾಂಕವನ್ನ ಪ್ರಕಟಣೆ ಮಾಡಲಿದೆ. ಹಾಗಾದ್ರೆ ಸ್ಟೇಡಿಯಂನಲ್ಲಿ ಏನೆಲ್ಲ ಚೇಂಜಸ್ ಇರಲಿದೆ ಅನ್ನೋದನ್ನ ನೋಡೋದಾದ್ರೆ, ಚಿನ್ನಸ್ವಾಮಿಯಲ್ಲಿ ಏನೆಲ್ಲ ಚೇಂಜಸ್. ಚಿನ್ನಸ್ವಾಮಿ ಮೈದಾನದಲ್ಲಿ ಕಾಲ್ತುಳಿತ ಪ್ರಕರಣದ ಬಳಿಕ RCB ಫ್ರಾಂಚೈಸಿ ಎಚ್ಚೆತ್ತುಕೊಂಡಿದೆ. ಕಾಲ್ತುಳಿತ ಪ್ರಕರಣದ ಬಳಿಕ ಎಚ್ಚೆತ್ತಿರುವ RCB ಫ್ರಾಂಚೈಸಿ ಕ್ರಿಕೆಟ್ ಫ್ಯಾನ್ಸ್ ಸುರಕ್ಷತೆ ಬಗ್ಗೆ ಹೆಚ್ಚಿನ ಆದ್ಯತೆ ಕೊಟ್ಟಿದೆ. ಒಟ್ಟು 35,000 ಆಸನದ ವ್ಯವಸ್ಥೆ ಹೊಂದಿರುವ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಪ್ರೇಕ್ಷಕರ ಹಿತದೃಷ್ಟಿಯಿಂದ ಕೇವಲ 28,000 ಜನರಿಗೆ ಮಾತ್ರ ಅವಕಾಶ ಕೊಟ್ಟಿದ್ದು ಹೆಚ್ಚಿನ ಜನರ ಸೇರುವಿಕೆಯನ್ನ ತಪ್ಪಿಸಿದೆ. ಟಿಕೆಟ್ ಖರೀದಿಗಾಗಿ ಕ್ರೀಡಾಂಗಣದ ಬಳಿ ಹೆಚ್ಚು ಜನರು ಸೇರುವ ಆತಂಕ ಇದ್ದು 80% ಟಿಕೆಟನ್ನು ಆನ್ಲೈನ್ನಲ್ಲೇ ಮಾರಾಟ ಮಾಡೋದಕ್ಕೆ ನಿರ್ಧರಿಸಿದ್ದು 20% ಟಿಕೆಟ್ಗಳು ಮಾತ್ರ ಆಫ್ಲೈನ್ನಲ್ಲಿ ಸಿಗಲಿದೆ. ಅದೂ ಅಲ್ಲದೆ ಟಿಕೆಟ್ಗಳು ಪಂದ್ಯಕ್ಕೆ 3 ದಿನಗಳ ಮುಂಚೆ ಮಾತ್ರ ಲಭ್ಯವಿರಲಿದೆ. ಇನ್ನು ಜನದಟ್ಟಣೆ ಪತ್ತೆಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ AI ಮತ್ತು ಶಾಖಾ ಚಿತ್ರಣ ತಂತ್ರಜ್ಞಾನ ಬಳಕೆ ಮಾಡಲಾಗ್ತಿದ್ದು ಯಾವುದೇ ಗೇಟ್ನಲ್ಲಿ ದಟ್ಟಣೆ ಕಂಡುಬಂದರೆ ಹೋಲ್ಡಿಂಗ್ ಪ್ರದೇಶಗಳನ್ನು ತಕ್ಷಣ ಮುಚ್ಚಿ ಜನರನ್ನ ಸುರಕ್ಷಿತವಾಗಿ ಆಸನಗಳಿಗೆ ಕಳಿಸಲಾಗುತ್ತೆ. ಕ್ರೀಡಾಂಗಣದ ಸುತ್ತ 8 ಸ್ಥಳದಲ್ಲಿ ಆಂಬ್ಯುಲೆನ್ಸ್ಗಳು ಇರಲಿದ್ದು ಪ್ರತಿ 500 ಮೀಟರ್ನಲ್ಲಿ ಫಸ್ಟ್ ಏಡ್ ಬಾಕ್ಸ್ ಲಭ್ಯ ಇರುತ್ತೆ. ಅಲ್ಲದೆ 25,000 ಜನರಿಗೆ ಒಂದು ಅಡ್ವಾನ್ಸ್ಡ್ ಲೈಫ್ ಸಪೋರ್ಟ್ ಅಂದರೆ ಆಕ್ಸಿಜನ್ ಸೇರಿದಂತೆ ಎಲ್ಲ ಅಗತ್ಯ ವೈದ್ಯಕೀಯ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಸದ್ಯ ಪಂದ್ಯದ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ RCB ಮ್ಯಾನೇಜ್ಮೆಂಟ್ ಮತ್ತು KSCA ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ಕ್ರೀಡಾಭಿಮಾನಿಗಳು ಮತ್ತೆ ತಮ್ಮ ನೆಚ್ಚಿನ RCB ಪಂದ್ಯಗಳನ್ನು ನೋಡೋದಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ವಿಶ್ವನಾಥ್ N. ಹರಿಹರ, ಜೀ ಕನ್ನಡ ನ್ಯೂಸ್, ಬೆಂಗಳೂರು.